ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟು ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತಧಾರೆ ಸೀರಿಯಲ್ನ ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಸದಾಶಿವ್ ಹಾಗೆಯೇ ಅವ್ರ ಹೆಂಡತಿ ಅಂದರೆ ಭೂಮಿಕಾ ಅವರ ಅಪ್ಪ ಅಮ್ಮ ಇಬ್ಬರೂ ಕೂಡ ಇನ್ವಿಟೇಷನ್ ಕಾರ್ಡ್ನ ಕೊಡ್ತಾರೆ ಗೃಹ ಪ್ರವೇಶಕ್ಕೆ. ಇನ್ವಿಟೇಷನ್ ಕಾರ್ಡನ್ನು ಭಾಗ್ಯ ಕೈಲಿ ಕೊಟ್ಬಿಟ್ಟು, ಅಮ್ಮ ನೀವು ನಮ್ಮ ಗೃಹ ಪ್ರವೇಶಕ್ಕೆ ಬಂದುಬಿಟ್ಟು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಸೊ ಅದನ್ನು ಶಕುಂತಲ ಅವರ ಅಣ್ಣ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿ ಬಂದುಬಿಟ್ಟು ಶಕುಂತಲಾಗೆ ಅವ್ರ ಅಣ್ಣ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ, ಅಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ಅವ್ರ ಅಣ್ಣ ಇದ್ದನು, ನೋಡಿದೆ ಸಿಸ್ಟರ್, ಇವಾಗ ಅವರು ನಿನಗೆ ಇನ್ವಿಟೇಷನ್ ಕಾರ್ಡ್ನ ಕೊಟ್ಬಿಟ್ಟು ನೀನು ಮನೇಲಿ ದೊಡ್ಡೋಳು ಅಂತ ಹೇಳಿ ನಿನ್ನನ್ನು ಕರಿಬೇಕಿತ್ತು, ಆದರೆ ಅವ್ರು ಆ ಥರ ಮಾಡದೆ ಬಾಗಿನ ಕೈಲಿ ಕೊಟ್ಟಿದ್ದಾರೆ ಅಂದರೆ ಇದರ ಅರ್ಥ ಏನು? ನಿನ್ನ ಜಾಗಕ್ಕೆ ಅವಳು ಬಂದಿದ್ದಾಳೆ ಅಂತ ಅರ್ಥ ಅಲ್ಲಿಗೆ. ಸೊ ಇದು ನಿನ್ನ ಒಂದು ಸಕ್ಸಸ್ ಅಂತೂ ಅಲ್ವೇ ಅಲ್ಲ, ನೋಡು ಇನ್ಮೇಲೆ ಏನು ಮಾಡ್ತೀಯ ಅಂತ ಹೇಳಿ. ಸೊ ಖಂಡಿತ ಇದು ಒಂದು ಮುನ್ಸೂಚನೆ ಸಿಸ್ಟರ್, ನಾವು ಬೀದಿಗೆ ಬರೋದಕ್ಕೆ, ನೋಡು ಯೋಚನೆ ಮಾಡು ಅಂತ ಹೇಳಿದಾಗ, ಇಲ್ಲ ನಾನು ಇದೇ ರೀತಿ ಇರೋಕ್ಕಾಗಲ್ಲ ಅಂತ ಹೇಳಿ ಅವಳು ಕೂಡ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವರು ಗೌತಮ್ನ ಕರೆದಿರ್ತಾರೆ ಮಾತಾಡೋಕ್ಕೋಸ್ಕರ ಅಂತ ಹೇಳಿ. ಗೌತಮ್ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟಿದ ತಕ್ಷಣ ರೂಮಿಗೆ ಬಂದು ಮಾತಾಡ್ತಾ ಇರ್ತಾಳೆ. ಅವ ಶಕುಂತಲ ಯಾಕಮ್ಮ ಬರೋಕ್ಕೆ ಹೇಳಿದ್ದು ಅಂತ ಅಂದಾಗ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಗೌತಮ್ ಅಂತ ಹೇಳ್ತಾಳೆ. ಹೇಳಿ ಅಮ್ಮ ಏನು ಅಂತ ಅಂದಾಗ, ನೀನು ಇವತ್ತು ಅಪೇಕ್ಷಿತ ನಡ್ಕೊಂಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಗೌತಮ್, ನೀನು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳ್ತಾಳೆ. ಆವಾಗ ಅಮ್ಮ ನೀವೇ ನೋಡಿದ್ರಿ ಅಲ್ವಾ ಅಪೇಕ್ಷೆ ಹೇಗೆ ಮಾತಾಡಿದ್ರು ಅಂತ ಹೇಳಿ, ಅದನ್ನ ಅಲ್ಲಿದ್ದು ನನಗೆ ಕೇಳಿಸ್ಕೊಂಡವ್ರಿಗೇ ಬೇಜಾರಾಯಿತು, ಇಷ್ಟ ಆಗಲಿಲ್ಲ ಅಂದಾಗ ಅದನ್ನ ಕೇಳಿಸ್ಕೊಂಡಿರೋಂತಹ ಅವ್ರ ಅಪ್ಪ ಅಮ್ಮಂಗೆ ಇನ್ನೇಂಗಾಗಿರಬೇಡ ಹೇಳಿ ಅಂತ ಹೇಳ್ತಾನೆ ಗೌತಮ್. ಅದನ್ನು ಕೇಳಿಸ್ಕೊಂಡಂತಹ ಶಕುಂತಲ ಇದ್ದವಳು, ಹೌದು ಗೌತಮ್ ಅದು ನಿಜ, ಬೇಜಾರಾಗಿರ್ಬೋದು, ಆದರೆ ನೀನು ಒಂದು ವಿಚಾರನ ಯೋಚನೆ ಮಾಡು, ಅಪೇಕ್ಷೆ ಜೊತೆ ನೀನು ಇವತ್ತವರೆಗೂ ಯಾವಾಗಲೂ ಕೂಡ ಈ ರೀತಿ ಬಿಹೇವ್ ಮಾಡಿಲ್ಲ. ಹಾಗೆ ಅವಳು ಮೊದಲನೇದಾಗಿ ನಮ್ಮನೆ ಸೊಸೆ ಎಲ್ಲರ ಮುಂದೆನೂ ಚಿಕ್ಕವಳಾಗೋದು, ಅವಳಿಗೆ ಎಲ್ಲರ ಮುಂದೆ ಅವಮಾನ ಹಾಕೋದು ನನಗೆ ಯಾಕೋ ಅದು ಸರಿ ಅಂತ ಅನ್ನಿಸ್ಲಿಲ್ಲ ಗೌತಮ್. ನಾನು ಅವಳಿಗೆ ಸಪೋರ್ಟಾಗಿ ಮಾತಾಡ್ತಾ ಇದ್ದೀನಿ, ಸಪೋರ್ಟಿವ್ ಆಗಿದ್ದೀನಿ ಅಂತ ಹೇಳಿ ನೀನು ಅನ್ಕೋಬೇಡ. ನನಗೇನು ಅನ್ನಿಸ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಎಲ್ಲದನ್ನು ಅರ್ಥ ಮಾಡ್ಕೊತೀಯ ವಿಷಯನ, ಆದರೆ ಈ ವಿಷಯ ನೀನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಗೌತಮ್? ಹಾಗೆ ನೀನು ಇದರಲ್ಲಿ ಪಾರ್ಥ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಈ ವಿಷಯದಲ್ಲಿ ಪಾರ್ಥ ತುಂಬಾ ಕೊರಗ್ತಾ ಇರ್ತಾನೆ ಪಾಪ. ಇವ ನೀನು ಅಣ್ಣ ಆಗಿ ನಿನಗೂ ಅವ್ನು ಹೇಳೋಕ್ಕಾಗ್ತಾ ಇಲ್ಲ, ಮನಸ್ಸಲ್ಲಿ ಅದೆಷ್ಟು ಕೊರಗಿರುತ್ತೋ ಏನೋ ಅವನಿಗೂ ಕೂಡ. ನೀನೇ ಯೋಚನೆ ಮಾಡು, ನೀನು ನಿನ್ನ ಹೆಂಡತಿಗೆ ಎಷ್ಟು ಸಪೋರ್ಟ್ ಮಾಡ್ತೀವೋ ಎಲ್ಲರ ಮುಂದೆ, ಹಾಗೆ ಅವನು ಅಲ್ವಾ. ಸೊ ಎಲ್ಲರ ಮುಂದೆನೂ ಹೆಂಡತಿಗೆ ಸಪೋರ್ಟ್ ಮಾಡಬೇಕು. ಹಾಗೆ ಯಾರಾದರೂ ಅವನ ಹೆಂಡತಿನ ಎಲ್ಲರ ಮುಂದೆನೂ ಬೈದಾಗ ಅಥವಾ ಕೂಗಾಡಿದಾಗ ಅವನಿಗೆ ಎಷ್ಟು ಬೇಜಾರಾಗಲ್ಲ ಹೇಳು? ಅವ್ರ ಬಗ್ಗೆ ಕೂಡ ನೀನು ಯೋಚನೆ ಮಾಡಬೇಕು ಅಲ್ವಾ? ಈ ರೀತಿ ಮಾತಾಡಿದರೆ ಹೆಂಗೆ ಗೌತಮ್ ನೀನು ಅಂತ ಹೇಳ್ತಾರೆ. ಸಾರಿ ಅಮ್ಮ, ನಾನು ಈ ಹ್ಯಾಂಗಲಲ್ಲಿ ಯೋಚನೆ ಮಾಡಲಿಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ರಿಪೀಟ್ ಮಾಡೋಕ್ಕೆ ಹೋಗಬೇಡ. ನಮ್ಮನೆ ಸೊಸೆನ ನಾವು ನಮ್ಮ ಮನೇಲೇ ಸರಿ ಮಾಡ್ಕೊಳ್ಬೇಕೇ ಹೊರತು ಅದನ್ನು ಇನ್ನೊಬ್ಬರ ಮುಂದೆ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾಳೆ. ಸರಿ ಅಮ್ಮ ಆಯಿತು, ಸಾರಿ, ಇನ್ನೊಂದ್ಸಲ ಇದೆಲ್ಲ ರಿಪೀಟ್ ಆಗಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಅದಾದ ನಂತರ ಶಕುಂತಲ ಅವರ ಅಣ್ಣ ಇದನ್ನು, ಸಿಸ್ಟರ್ ಒಳ್ಳೆ ಕೆಲಸನೇ ಮಾಡಿದೆ, ಸರಿಯಾಗಿ ಕ್ಲಾಸ್ ತೊಗೊಂಡಿದ್ಯಾ, ಟೀಚರ್ ಗಂಡಂಗೆ ಒಳ್ಳೆ ಪಾಠನೇ ತೊಗೊಂಡಿದ್ಯಾ ಅಂತ ಹೇಳ್ತಾನೆ. ಹೌದು ಅಣ್ಣ, ಅವಾಗವಾಗ ಈ ರೀತಿ ಪಾಠ ತೊಗೊಂಡಿರಬೇಕು, ಕ್ಲಾಸ್ ತೊಗೋಬೇಕು, ಇಲ್ಲ ಅಂದರೆ ದಾರಿ ತಪ್ಪೋಗ್ತಾನೆ ಅಂತ ಹೇಳ್ತಾಳೆ. ಸೊ ಅಲ್ಲಿಗೆ ಆ ವಿಚಾರ ಮುಗಿಯುತ್ತೆ ಅವ್ರ ಮಾತುಕತೆ. ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ಅಪೇಕ್ಷಾ ಕೋಪ ಮಾಡ್ಕೊಂಡಿರೋದನ್ನ ಪಾರ್ಥ ಸಮಾಧಾನ ಮಾಡ್ತಾ ಇರ್ತಾನೆ. ಸಮಾಧಾನ ಮಾಡುವಾಗ ಅಲ್ಲಿಗೆ ಭೂಮಿಕಾ ಬರ್ತಾಳೆ. ಅವಾಗ ಏನು ಮಾಡ್ತಾಯಿದ್ರಿ ಅಂತ ಅಂದಾಗ, ಅದಕ್ಕೆ ಅವ್ರು ತುಂಬ ಬೇಜಾರಲ್ಲಿದ್ವಲ್ಲ, ಸಮಾಧಾನ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಮತ್ತೆ ಭೂಮಿಕಾ ಬಂದುಬಿಟ್ಟು ಅವಳನ್ನ ಸಮಾಧಾನ ಮಾಡೋಕ್ಕಿಂತ ಟ್ರೈ ಮಾಡ್ತಾ ಇರ್ತಾಳೆ. ನಿನಗೆ ಗೊತ್ತಲ್ವ ಅಪ್ಪಿ, ಗೌತಮ್ ಅವ್ರಿಗೆ ದೊಡ್ಡವ್ರಿಗೆ ಯಾರಾದರೂ ತಿರುಗಿಸಿ ಮಾತಾಡಿದರೆ, ಹಾಗೆ ಕೋಪ ಬರೋ ಥರ, ಅವಮಾನ ಆಗೋ ಥರ ಮಾತಾಡಿದರೆ ಅವರು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಅವರು ಆ ರೀತಿ ಹೇಳಿದ್ದು ನಾನು ಸರಿ ಅಂತ ಹೇಳ್ತಾ ಇಲ್ಲ, ಆದರೆ ಅವ್ರ ಪರವಾಗಿ ನಾನು ನಿನಗೆ ಕ್ಷಮೆ ಕೇಳ್ತಾ ಇದ್ದೀನಿ, ಐ ಆಮ್ ಸೋ ಸಾರಿ ಅಂತ ಹೇಳ್ತಾಳೆ. ಹಾಗೆ ಅವಳು ಅಪ್ಪ ಏನೂ ರಿಯಾಕ್ಟ್ ಆಗೋದಿಲ್ಲ. ನಿನಗೆ ಗೊತ್ತಲ್ವಾ, ಇಲ್ಲಿ ಜೀವ ನಿನ್ನ ಅಣ್ಣ ಮನೆ ಕಟ್ಟಿಸ್ತಾ ಇರೋದು, ಗೃಹ ಪ್ರವೇಶಕ್ಕೆ ಹೋಗೋಣ ಎಲ್ಲರೂ ಅಂತ ಅಂದಾಗ, ನಾನು ಬರಲ್ಲ, ನೀವೆಲ್ಲರೂ ಹೋಗಿ ಬನ್ನಿ, ನನಗಿಲ್ಲೇ ನೆಮ್ಮದಿ ಇದೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ.
ಆಗ ಭೂಮಿಕಾ, ಅಲ್ಲ ಅಪ್ಪಿ ಅದು ಹೇಗಾಗುತ್ತೆ ಹೇಳು, ನೀನು ಇಲ್ಲಿದ್ದರೆ ನಾನು ಮಾತ್ರ ಅಲ್ಲಿಗೆ ಹೋಗೋಕ್ಕಾಗುತ್ತಾ, ಅದು ನಮ್ಮ ತವ್ರ ಮನೆ ಕಣೆ, ತವ್ರ ಮನೆ ಅಂದಮೇಲೆ ನಾವೆಲ್ಲರೂ ಕೂಡ ಆ ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಆ ಖುಷಿನ ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾಳೆ. ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾಳೆ. ನೀನು ಬರಲ್ಲ ಅಂದರೆ ನಾನು ಕೂಡ ಇಲ್ಲಿಂದ ಹೊರಟೋಗಲ್ಲ ಅಂತ ಹೇಳಿ ಅವಳು ಅಲ್ಲೇ ಕೂತ್ಕೋತಾಳೆ. ಅವಾಗ ಸರಿ ಆಯಿತು ಬರ್ತೀನಿ ಅಂತ ಅಪೇಕ್ಷಾ ಒಪ್ಕೊಳ್ತಾಳೆ. ಸೊ ಅವಳಿಗೂ ಕೂಡ ಖುಷಿ ಆಗುತ್ತೆ. ತಗೋ ಅಪ್ಪ ಅಮ್ಮನ ಪರವಾಗಿ ನಾನು ನಿನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ನ ಅಪ್ಪಿ ಕೈಯಲ್ಲಿ ಕೊಟ್ಬಿಟ್ಟು ಹೋಗ್ತಾಳೆ. ಅದಾದ ನಂತರ ಪಾರ್ಥ ಇದ್ದನು, ಅಪೇಕ್ಷಾ ಅವರೇ ನೀವು ಈ ಫಂಕ್ಷನಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದು ತುಂಬಾ ಖುಷಿ ಆಯಿತು ಕಣ್ರಿ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಲ್ಲೇ ವಿಷಯನ ಇದನ್ನು ಇಲ್ಲಿಗೆ ಬಿಟ್ಬಿಡಿ, ತುಂಬ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬಿಡಿ, ಇದನ್ನು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾನೆ. ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ. ಅಲ್ಲಿಗೆ ಬಂದಂತಹ ಭೂಮಿಕಾ ಇದ್ದವರು, ಗೌತಮ್ ಅವರೇ ನಾನು ನಿಮ್ಗೆ ಏನೋ ಒಂದು ಕೇಳಬೇಕು, ಬಟ್ ನೀವು ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾಳೆ. ಅಲ್ಲ ರೀ, ಹಾಗಾದರೆ ಕೋಪ ಬರುತ್ತೆ ಅನ್ನೋಗಿದ್ರೆ ಮತ್ತೆ ಯಾಕೆ ಬಿಡಿ, ಸುಮ್ಮನೆ ಮಹಾಯುದ್ಧ ಆಗೋದು ಅದೆಲ್ಲ ಬೇಡವೇ ಬೇಡ ಅಂತ ಹೇಳ್ತಾನೆ. ಇಲ್ಲ ಅದರ ಕೋಪ ಅಷ್ಟೊಂದು ಕೋಪ ಬರೋಂಥ ವಿಷಯ ಏನಲ್ಲ, ಬಟ್ ಆದರೆ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ. ನೀವು ಕೇಳಲೇಬೇಕು ಅಂತ ಫಿಕ್ಸಾಗಿ ಬಂದಿದ್ದೀರ ಅಂದಮೇಲೆ ಇನ್ನೇನ್ರಿ ಕೇಳ್ರಿ ಅಂತ ಹೇಳ್ತಾನೆ. ಅವಾಗ ನೀವು ಯಾಕೆ ಅಪ್ಪಿ ಹತ್ರ ಆ ರೀತಿ ನಡ್ಕೊಂಡ್ರಿ ಅಂತ ಕೇಳ್ತಾಳೆ. ಇನ್ನೇನು ಮಾಡೋದ್ರಿ, ಅವರು ಅಪ್ಪ ಅಮ್ಮ, ನಿಮಗೆ ಮಾತ್ರ ಅಪ್ಪ ಅಮ್ಮ ಅಲ್ಲ ರೀ, ಅವರು ನನಗೂ ಅಪ್ಪ ಅಮ್ಮನೇ, ಅವ್ರಿಗೆ ಅವಮಾನ ಆದರೆ ನಾನು ಹೇಗೆ ತಾನೇ ಸುಮ್ಮನೆ ಇರಲಿ ಹೇಳಿ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತಹ ಭೂಮಿಕಾ ತುಂಬಾ ಖುಷಿ ಆಗ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಗೌತಮ್ ಅವರೇ. ಆ್ಯಕ್ಚುಲಿ ಎಲ್ಲರೂ ಕೂಡ ಗಂಡ ಹೆಂಡತಿಗೆ ಸಪೋರ್ಟಿವ್ ಆಗಿರೋರು ಸಿಗ್ತಾರೆ, ಆದರೆ ಅತ್ತೆ ಮಾವಂಗೂ ಕೂಡ ಸಪೋರ್ಟಿವ್ ಆಗಿರುವಂಥ ಅಳಿಯ ಸಿಗೋದು ತುಂಬಾ ರೇರು. ನೀವು ನನಗೆ ಸಿಕ್ಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅವನಿಗೆ ಕಿಸ್ ಕೊಡ್ತಾಳೆ. ಅದನ್ನು ಕೊಟ್ಟ ತಕ್ಷಣ ಅವನು ಕೂಡ ಖುಷಿ ಆಗ್ತಾನೆ. ಏನ್ರಿ ಇದು ಸಸ್ಪೆನ್ಸ್ ಕಿಸ್ಸು ಅಂತ ಹೇಳಿ ನೀವು ಅವ್ರನ್ನ ಅಪ್ಪ ಅಮ್ಮ ಅಂದ್ರಿ ಅಲ್ವಾ, ಅದಕ್ಕೆ ನಂಗೆ ತುಂಬಾ ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ. ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಅವಳು ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿಸ್ತಾ ಇರ್ತಾರೆ ಮನೇಲಿ ಎಲ್ಲರಿಗೂ ಕೂಡ. ಗೆಸ್ತವ್ರ ಹತ್ರ ಬಂದುಬಿಟ್ಟು ಅಡುಗೆ ಮನೇಲಿ ಅಲ್ಲಿ ಗೌತಮ್ ಕೂಡ ಎಂಟ್ರಿ ಕೊಡ್ತಾನೆ. ಏನು ಮಾಡ್ತಾಯಿದ್ದೀರಾ ಎಲ್ಲರೂ ಅಂತ ಹೇಳಿ. ಗೊತ್ತಲ್ವಾ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ, ಯಾಕೆ ಕಾಫಿ ಕೊಟ್ಟು ಬಂದಲ್ವಾ, ಏನಾಯ್ತು ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದಾಗ, ಏನಿಲ್ಲ ಅಮ್ಮ ಬಂದಿದ್ದಾರಲ್ವ ಅದಕ್ಕೆ ಅಮ್ಮನಿಗೋಸ್ಕರ ನಾನೇನಾದ್ರು ಬ್ರೇಕ್ಫಾಸ್ಟ್ ತಯಾರು ಮಾಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಏನು ನೀವು ಬ್ರೇಕ್ಫಾಸ್ಟ್ ತಯಾರು ಮಾಡ್ತೀರಾ, ನೀವು ಅಮಾವಾಸ್ಯೆಗೋ ಹುಣ್ಮೆಗೋ ಕಿಚನ್ ಕಡೆ ತಲೆ ಹಾಕೋ ನೀವು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀರಾ ಅಂತ ಭೂಮಿಕಾ ಅವ್ರನ್ನ ರೇಗಿಸ್ತಾ ಇರ್ತಾರೆ. ಇಲ್ಲ ರೀ ಅಮ್ಮ ಬಂದಿದ್ದಾರಲ್ವ ಹಾಗಾಗಿ ಮಾಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಏನು ತಿಂಡಿ ಮಾಡೋದು ಹೇಳಿ ಅಂತ ಹೇಳಿ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಸರಿ ಆಯಿತು ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಗೌತಮ್ ಹೇಳ್ತಾನೆ. ಸರಿ ಆಯಿತು ಬನ್ನಿ ನಾನು ಹೆಲ್ಪ್ ಮಾಡ್ತೀನಿ ಅಂತಾಗ, ಹಾಗೆ ಇನ್ನೊಂದು ಸಜ್ಜಪ್ಪ ಮಾಡೋಣ ಅಮ್ಮಂಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಅಯ್ಯೋ ಗೌತಮ್ ಅವರೇ ಖಂಡಿತ ಬೇಡದೆಲ್ಲ ತುಂಬಾ ದೊಡ್ಡ ಪ್ರೋಸೆಸ್ಸು, ನಿಮ್ಗೆ ಆಗಲ್ಲ ಅಂದಾಗ, ಇಲ್ಲ ರೀ ಖಂಡಿತ ನಾನು ಮಾಡ್ತೀನಿ ಮಾಡೋಣ ಅಂತ ಅಂದಾಗ, ಸರಿ ಏನು ಹೆಲ್ಪ್ ಮಾಡಿ ಹೇಳಿ ಅಂತ ಭೂಮಿಕಾ ಕೇಳ್ತಾಳೆ. ಅವಾಗ ಏನಿಲ್ಲ ನೀವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ, ನಾನು ಈರುಳ್ಳಿ ಹೆಚ್ತೀನಿ ಅಂತ ಹೇಳ್ತಾನೆ. ಇಲ್ಲ ಬನ್ನಿ ಗೌತಮ್ ಅವರೇ ನಾನು ಹೆಚ್ಕೊಡ್ತೀನಿ ಅಂತ ಹೇಳ್ತಾಳೆ. ಇಲ್ಲ ರೀ ನಾನು ಹೆಚ್ತೀನಿ, ನೀವು ಒಗ್ಗರಣೆಗೆ ರೆಡಿ ಮಾಡಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾರೆ. ಅದನ್ನು ಅಬ್ಸರ್ವ್ ಮಾಡ್ತಿದ್ದಂತಹ ಶಕುಂತಲ ಅವರ ಅಣ್ಣ ಇದ್ದನು. ಅಯ್ಯೋ ಏನಿದು ಗೌತಮ್ಗೆ ತಾಯಿ ಮಮಕಾರ ತುಂಬಾ ಉಕ್ಕಿ ಹರಿತಾ ಇದ್ದಾನೆ, ಇದನ್ನು ಮೊದಲು ನಮ್ಮ ತಂಗಿಗೆ ಕಿವಿ ಮೇಲೆ ಹಾಕಬೇಕು ಅಂತ ಹೇಳಿ ರೂಮಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಶಕುಂತಲ ಲೇಡೀಸ್ ಕ್ಲಬ್ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಅವಾಗಿಲ್ಲ ಅಮೌಂಟ್ ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ, ಗೌತಮ್ ಹತ್ರ ಮಾಡಿಸ್ತೀನಿ ಅಂತ. ಅಲ್ಲಿಗೆ ಬಂದ ತಕ್ಷಣ ಅವ್ರ ಅಣ್ಣ ಕೇಳ್ತಾನೆ, ಸಿಸ್ಟರ್ ನೀನು ಅಮೌಂಟ್ ಬೇಕು ಅಂತ ಹೇಳ್ತಿದ್ದಾಳೆ, ಸ್ಯಾಂಕ್ಷನ್ ಆಯ್ತಾ ಅಂತ ಕೇಳ್ತಾನೆ. ಅವಾಗ ಅವಳು ಇಲ್ಲ ಅಣ್ಣ ಇನ್ನೂ ಆಗಿಲ್ಲ, ಬಟ್ ಅದಾಗುತ್ತೆ ಮಾಡ್ತಾನೆ ಗೌತಮ್ ಹೇಳಿದ್ಮೇಲೆ ಅಂತ ಹೇಳಿದಾಗ, ಇಷ್ಟು ದಿನ ಮಾಡ್ತಿದ್ದೀನೋ ಆದರೆ ಇನ್ಮೇಲೆ ಮಾಡೋದು ಸ್ವಲ್ಪ ಕಷ್ಟ, ಇನ್ಮೇಲೆ ಮರವು ಜಾಸ್ತಿ ಆಗ್ತಾ ಇರುತ್ತೆ, ನೀನು ಹೋಗಿ ಮಾಡ್ತಾ ಇರಬೇಕು ಅಂತ ಹೇಳ್ತಾನೆ. ಯಾಕಣ್ಣ ಅಂತ ಅಂದಾಗ, ಹೌದು ಸಿಸ್ಟರ್ ನೀನು ಈ ರೀತಿ ರೂಮ್ ಒಳಗಡೆನೆ ಕೂತ್ಕೊಂಡಿದ್ರೆ ಹೇಗೆ ಹೇಳು, ಸ್ವಲ್ಪ ಹೊರಗಡೆ ಬಂದು ಪ್ರಪಂಚ ನೋಡು ಏನು ನಡೀತಿದೆ ಅಂತೇಳಿ. ಮೊದಲು ಅವನಿಗೆ ನೀನು ಒಬ್ಬನೇ ತಾಯಿ ಇದ್ದೆ, ಇವಾಗ ಬಂದುಬಿಟ್ಟು ಸ್ವಂತ ಅಮ್ಮ ಬಂದಿದ್ದಾಳೆ, ಅವಳಿಗೋಸ್ಕರ ಅಂತ ಹೇಳಿ ಅವನು ನಳ ಮಹಾರಾಜ ಆಗ್ಬಿಟ್ಟಿದ್ದಾನೆ, ಅಡುಗೆ ಮಾಡ್ತಾಯಿದ್ದಾನೆ ಅಂತ ಹೇಳ್ತಾರೆ. ಅಷ್ಟೇ ನಾ ಮಾಡ್ಕೊಳ್ಳಿ ಬಿಡು, ಅವನೇನೇ ಮಾಡಿದರೂ ಕೂಡ ಅವನ್ನ ಹೇಗೆ ಕಂಟ್ರೋಲಿಗೆ ತೊಗೋಬೇಕು ಅಂತ ನನಗೆ ಗೊತ್ತು ಅಂತ ತುಂಬಾ ಬುದ್ಧಿವಂತಿ ಹೆಂಡ್ತಿ ಭೂಮಿಕನೇ ಇದ್ರೂ ಕೂಡ ಅವ್ನು ನನ್ನ ಕಂಟ್ರೋಲ್ನ ತಪ್ಪು ಹೋಗಿಲ್ಲ, ಅಂಥದ್ರಲ್ಲಿ ಅಮ್ಮ ಬಂದು ತಪ್ಪು ಹೋಗ್ತಾನ, ಅದೇನೇ ಇದ್ರೂ ಭ್ರಮೆ ಅಷ್ಟೇ, ಸ್ವಲ್ಪ ದಿನ ಖುಷಿಯಾಗಿರ್ತಾನೆ, ಆ ಮಮಕಾರದಲ್ಲಿ ಇರ್ತಾನೆ, ಇರಲಿ ಬಿಡು, ಅದಾದಮೇಲೆ ಅವನ್ನ ನನ್ನ ಕಂಟ್ರೋಲಿಗೆ ಹೇಗೆ ತೊಗೋಬೇಕು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು. ಈ ಭೂಮಿಕನೇ ಏನು ಮಾಡೋಕ್ಕಾಗಿಲ್ಲ, ಇನ್ನು ಅವ್ರ ಅಮ್ಮ ಬಂದು ತಾನೇ ಏನು ಮಾಡ್ತಾಳೆ, ಸ್ವಲ್ಪ ದಿನ ಇರ್ತಾಳೆ, ಸೇವೆ ಮಾಡಿಸ್ಕೋತಾಳೆ, ಸ್ವಲ್ಪ ಮಮಕಾರದಿಂದ ನೋಡ್ತಾಳೆ, ಮತ್ತೆ ಹೊರಟೋಗ್ತಾಳೆ, ಇಲ್ಲ ಹಾಗೆ ಒಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಷ್ಟೇ, ಅವರಿಂದ ನನ್ನ ಒಂದು ಇದೇನೂ ಬದಲಾಗಲ್ಲ, ನೀನು ಹಂಗೆಲ್ಲ ತಲೆ ಕೆಡಿಸ್ಕೋಬೇಡ ಸುಮ್ಮನಿರು ಅಂತ ಹೇಳ್ತಾಳೆ. ಹಾಗೆ ಇನ್ನೊಂದು ಕಡೆಯಲ್ಲಿ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಸೇರಿರ್ತಾರೆ. ಅಲ್ಲಿ ಗೌತಮ್ ಅವ್ರ ಅಮ್ಮಂಗೆ ಊಟನ ಬಡಿಸ್ಬಿಟ್ಟು ಊಟನ ತಿನ್ನಿಸ್ತಾನೆ. ಅದು ನೋಡಿಬಿಟ್ಟು ಅವ್ರ ಅಮ್ಮ ಕೂಡ ಖುಷಿ ಆಗ್ತಾರೆ. ಸೊ ಇದಿಷ್ಟು ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ನ ಗುರುವಾರದ ಸಂಚಿಕೆ ಆಗಿತ್ತು. ಐ ಹೋಪ್ ಈ ಒಂದು ಸೀರಿಯಲ್ನ ಇವತ್ತಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ನೀವು ಕೂಡ ಏನಾದ್ರು ಅಮೃತಧಾರೆ ಸೀರಿಯಲ್ನ
ಅಭಿಮಾನಿಗಳಾಗಿದ್ದರೆ ಮಿಸ್ ಮಾಡ್ದೆ ಇವತ್ತಿನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನು ಇವತ್ತಿನ ವಿಡಿಯೋಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಿಮ್ಗೇನಾದರೂ ಇನ್ ಕೇಸ್ ಯಾವುದಾದ್ರು ಪರ್ಟಿಕ್ಯುಲರ್ ವಿಡಿಯೋ ಎಪಿಸೋಡ್ಗಳು ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು. ಖಂಡಿತ ನಾನು ಆ ಒಂದು ಎಪಿಸೋಡ್ಗಳನ್ನ ಮುಂಚೆನೇ ನಿಮಗೆ ಅಪ್ಲೋಡ್ ಮಾಡಿ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.